ಧಾರವಾಡ ವಿದ್ಯಾರ್ಥಿ ಆತ್ಮಹತ್ಯೆ ಹೋರಾಟಕ್ಕಿಳಿದ ಎಬಿವಿಪಿ. ಧಾರವಾಡ ಬಿರಸಿ ಓದುತ್ತಿದ್ದ ಆದಿತ್ಯ ಮ್ಯಾಗೇರಿ ಎಂಬ ವಿದ್ಯಾರ್ಥಿ ಪೊಲೀಸರ ಕಿರುಕುಳದಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಪೊಲೀಸರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ವತಿಯಿಂದ ನೂರಾರು ಜನ ವಿದ್ಯಾರ್ಥಿಗಳು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಆದಿತ್ಯ ಮ್ಯಾಗೇರಿ ಎಂಬ ವಿದ್ಯಾರ್ಥಿಯನ್ನು ಧಾರವಾಡ ವಿದ್ಯಾಗಿರಿ ಠಾಣೆ ಪೊಲೀಸರು ಗಾಂಜಾ ಪ್ರಕರಣದಡಿ ವಶಕ್ಕೆ ಪಡೆದಿದ್ದರು. ಆತನನ್ನು ತಪಾಸಣೆ ನಡೆಸಿದಾಗ ಆತನ ವರದಿ ನೆಗೆಟಿವ್ ಬಂದಿದ್ದರೂ ಪೊಲೀಸರು ಆತನ ಬಳಿ ಹಣ ಪಡೆದಿದ್ದರು. ಹಣ ಕೊಡುವಂತೆ ಪೊಲೀಸರು ಕಿರುಕುಳ ನೀಡಿದ್ದರಿಂದಲೇ ಮನನೊಂದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕೂಡಲೇ ಕಿರುಕುಳ ನೀಡಿದ ಪೊಲೀಸರ ಮೇಲೆ ದೂರು ದಾಖಲಿಸಿಕೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ನೂರಾರು ಜನ ವಿದ್ಯಾರ್ಥಿಗಳು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದರಿಂದ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರೇ ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳ ಮನವಿ ಪಡೆದರು. ಈ ವೇಳೆ ಓರ್ವ ವಿದ್ಯಾರ್ಥಿಯ ಜೀವ ಬಲಿ ಪಡೆದ ಪೊಲೀಸರನ್ನು ಅಮಾನತು ಮಾಡಿದರೆ ಸಾಲದು, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಅದರ ಕುರಿತು ಅವನಿಗೆ ನ್ಯಾಯವನ್ನು ಸಿಗಬೇಕು. ಅದರ ಜೊತೆಗೆ ಕೇವಲ ಒಬ್ಬ ವಿದ್ಯಾರ್ಥಿ ಅಲ್ಲ, ಇವತ್ತು ಹುಬ್ಳಿ ಧಾರವಾಡದಲ್ಲಿ ಗಾಂಜಾ ಹಾಗೂ ಡ್ರಗ್ಸು ಎಲ್ಲೆಂದರಲ್ಲಿ ಬಹಳ ಸುಲಭವಾಗಿ ಸಿಗ್ತಾ ಇದೆ. ಪೊಲೀಸ್ ಇಲಾಖೆ ಹುಬ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತೀಯ ಚಟುವಟಿಕೆಗಳು ಹೆಚ್ಚಾಗಿದೆ. ಅದರ ಜೊತೆಗೆ ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ಹುಬ್ಳಿ ಧಾರವಾಡದಲ್ಲಿ ಬಹಳಷ್ಟು ಕಡೆ ನಡೀತಾ ಇದೆ. ವಿದ್ಯಾರ್ಥಿಗಳನ್ನು ಕೆಲವೊಂದಿಷ್ಟು ಯಾರು ಆ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅದನ್ನು ಎಬಿವಿಪಿ ಕೂಡ ಸ್ವಾಗತ ಮಾಡ್ತದೆ. ಅದರ ಜೊತೆಯಲ್ಲಿ ಯಾರು ಅದರಲ್ಲಿ ತೊಡಗಿಕೊಳ್ಳಿಲ್ಲ ಆ ವಿದ್ಯಾರ್ಥಿಗಳನ್ನ, ಅಮಾಯಕ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅನ್ನುವಂತ ಹೇಳುವಂತ ಮುಖಾಂತರವಾಗಿ ಅವರಲ್ಲಿ ಫೇಕ್ ಕೇಸ್ಗಳನ್ನು ಹಾಕಿ ಅವರ ಹತ್ರ ಕಮಿಷನ್ ಅನ್ನ ಕೇಳಿಸುವಂತ ಕೆಲಸವನ್ನ ಇವತ್ತು ಹುಬ್ಳಿಯ ಒಂದು ಧಾರವಾಡದ ಪೊಲೀಸ್ ಇಲಾಖೆ ಮಾಡಿರುವಂತದ್ದು ಬಹಳ ವಿಷಾದವಾದ ಒಂದು ಘಟನೆ. ಅವರ ಹತ್ರ ಕಮಿಷನ್ ತೆಗೆದುಕೊಂಡಿರುವಂತ ಸ್ಕ್ರೀನ್ಶಾಟ್ ಇರ್ಬೋದು ಎಲ್ಲ ಕೂಡ ವಿದ್ಯಾರ್ಥಿಗಳು ಮಾಧ್ಯಮಗಳಿಗೆ ಕೂಡ ನೀಡಿದ್ದಾರೆ. ಇವತ್ತು ಎಬಿವಿಪಿ ಅದೇ ದೃಷ್ಟಿಯನ್ನು ಇಟ್ಟುಕೊಂಡು ಕೇವಲ ಇದೊಂದು ಹುಬ್ಳಿ ಧಾರವಾಡದ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಹಾಗೂ ಗಾಂಜಾದ ಹಾವಳಿ ನಡೀತಾ ಇದೆ. ಬಳ್ಳಾರಿ ಇರ್ಬೋದು, ಮೈಸೂರು ಇರ್ಬೋದು, ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮೈಸೂರಿನಲ್ಲಿ ಡ್ರಗ್ಸ್ ಅನ್ನು ಹಿಡಿಲಿಕ್ಕೆ ಬೇರೆ ರಾಜ್ಯದ ಪೊಲೀಸರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದ ಪೊಲೀಸರು ಬಂದು ಡ್ರಗ್ಸ್ ಅನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಈ ರಾಜ್ಯದ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ವಿದ್ಯಾರ್ಥಿಗಳು ಯಾವುದೋ ಒಂದು ಸಮಸ್ಯೆ ಅಂತ ಹೇಳ್ಕೊಂಡು ಅಥವಾ ಯಾವುದೋ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಅವರಿಗೆ ಅನುಮತಿ ನೀಡದೆ ಅವರ ಧ್ವನಿಯನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಇರುವಂತ ಈ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಾತಾವರಣವನ್ನು ಕೂಡ ನಡೆಸಿಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಾತಾವರಣ ನಡೆಸಿಕೊಳ್ಬೇಕು. ಈ ಡ್ರಗ್ಸ್ ಜಾಲವನ್ನು ಮುಕ್ತವನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಇದು ಒಂದು ದಿನದ ಒಂದು ಕ್ರಮ ಅಲ್ಲ. ಇವತ್ತು ಆ ಜಾಲ ವಿದ್ಯಾರ್ಥಿ ಒಬ್ಬನಿಗೆ ನಾವು ಹೇಳ್ತಾ ಇಲ್ಲ. ಈ ಜಾಲ 3 ಜನಕ್ಕೆ ಸಸ್ಪೆಂಡ್ ಮಾಡಿದ್ರು ಅಥವಾ ಯಾರೋ ಒಬ್ಬ ವಿದ್ಯಾರ್ಥಿ ಸಾವಾಯ್ತು, ಇಲ್ಲಿಗೆ ಮುಗಿಯೋದಿಲ್ಲ. ಕಂಟಿನ್ಯೂ ಆಗಿ ನಿರಂತರವಾಗಿ ನಡೀತಾ ಇದೆ. ಈ ಜಾಲದ ವಿರುದ್ಧ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಇಂಥ ವಿದ್ಯಾನಗರಿ ಧಾರವಾಡದಲ್ಲಿ ಈ ರೀತಿ ಗಾಂಜಾನಗರಿ ಆಗ್ತಾ ಇರೋದನ್ನ ನಾವು ಬಹಳಷ್ಟು ವಿಪರ್ಯಾಸವನ್ನು ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ಇದ್ರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಬಂತ ಹೇಳ್ತೀವಿ. ದರ್ಶನ್ ಹೆಗಡೆ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಯಾರಿದ್ದಾರೆ ಇಲ್ಲಿ ಪೊಲೀಸ್ ಆಫೀಸರ್? ಭಾರತ್ ಮಾತಾ ಕಿ ಜೈ, बोलो ಭಾರತ್ ಮಾತಾ ಕಿ ಜೈ, ನಾನು ಭಾರತ್ ಮಾತಾ ಕಿ ಜೈ, बोलो ಭಾರತ್ ಮಾತಾ ಕಿ ಜೈ. ಸರ್ ಪೊಲೀಸ್ ಆಫೀಸರ್ ಯಾರಿದ್ದೀರಿ ಒಂದು ನಿಮಿಷ ಬನ್ನಿ ಸರ್. ಬರಲೇ ಏನ್ ಬೇಕಪ್ಪ ಅಲ್ಲ, ಏನ್ ಬೇಕಪ್ಪ ಅಲ್ರಿ, ಮನವಿ ಡಿಸಿಆರ್ ಕೂಡ ಕೇಳ್ರಿ. ನಾವು ಡಿಸಿಆರ್ ಮನವಿ ಕೂಡ ಕೊಡ್ತಿಲ್ಲ, ಕಮಿಷನರ್ ಬರ್ಬೇಕು. ಏನಪ್ಪಾ ಅಂದ್ರೆ ಪೊಲೀಸ್ ಆಫೀಸರ್ ಯಾರಿದ್ದೀರಿ ಬರ್ರಿ ಸರ್ ಅಂದ್ರೆ ಏನಪ್ಪಾ ಅಂತ ಕೇಳ್ತೀರ ನೀವು? ಯಾರಿದ್ದೀರಿ ಸರ್ ಅಂತ ಕೇಳಿದ್ವಿ ನಾವು. ಸರ್ ಮಾತಾಡೋದು ಗೆಲ್ಸಿ ಸರ್, ಹಾಗೆ ನಾವು ಗೌರವಯುತವಾಗಿ ಕೇಳ್ತಾ ಇದ್ದೀವಿ. ಹೇಳಿದ್ರು ಕಮಿಷನರ್ ಸರ್ ಕರೀರಿ, ಕರೆದು ನಮ್ಗೆ ಏನಾಗಿದೆ ಈ ಘಟನೆ ಬಗ್ಗೆ ಇಲ್ಲಿ ಸ್ಪಷ್ಟತೆ ಕೊಡಬೇಕು. ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಕೆಲಸ ಬಿಟ್ಟು ಕುತ್ಕೊಂಡಿಲ್ಲ ನಾವಿಲ್ಲಿ. ಆಯ್ತು ಕರ್ಸಿ ಸರ್, ಕರ್ಸಿ. बोलो ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬರಲೇಬೇಕು ವಿದ್ಯಾನಗರಿಯನ್ನ ಗಾಂಜಾ ನಗರಿ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. Justice!
ಮಾತಾ ಅಯ್ಯಯ್ಯೋ ಅಯ್ಯಯ್ಯೋ ಅಮಾಯಕ ವಿದ್ಯಾರ್ಥಿಯನ್ನು ಬಲಿ ಪಡೆದ ಪೊಲೀಸ್ ಅಧಿಕಾರಿಗಳಿಗೆ ಹೋರಾಟ ಎಲ್ಲೋವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ಗೆಲ್ಲುವವರೆಗೆ ಹೋರಾಟ ಜೀವನ ಹಾಳು ಮಾಡುತ್ತಿರೋ ಪೊಲೀಸ್ ಅಧಿಕಾರಿಗಳಿಗೆ ಸುಳ್ಳು ಕೇಸು ಹಾಕುತ್ತಿರೋ ಅಧಿಕಾರಿಗಳಿಗೆ ಸುಳ್ಳು ಕ್ಯಾನ್ಸರ್ ಕೇಸು ಹಾಕುತ್ತಿರೋ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ದುರ್ವ್ಯವಹಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ